ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಈವರೆಗೆ ಏನನ್ನ ಕಳೆದುಕೊಂಡಿದ್ದೇವೆ ಎನ್ನುವುದಕ್ಕಿಂತ ಇನ್ನು ಮುಂದೆ ಎಷ್ಟು ಬೆಳೆಯಬೇಕಿದೆ, ಗುರಿ ಮುಟ್ಟಬೇಕಿದೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸೋಲಿನ ಪಾಠ ಚಂದ, ಹಸಿವಿನ ಊಟ ಚಂದ, ಪ್ರೀತಿಯ ಕೋಪ ಚಂದ. ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಥಿತಿ ಇದ್ದರೆ ನಮ್ಮ ಬದುಕು ಎನ್ನುವುದು ಚಂದವಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನ ಒಳ್ಳೆಯ ನಡತೆಯಿಂದ ಯಾವುದೇ ಲಾಭ ಸಿಗದೇ ಇರಬಹುದು, ಆದರೆ ಆ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವಂತಹ ಶಕ್ತಿ ಇರುತ್ತದೆ ಎನ್ನುವುದನ್ನು ಮಾತ್ರ ಮರೆಯಲೇಬೇಡ. ಅದೆಷ್ಟು ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಕೂಡ ಅವನೇ, ಕಷ್ಟಗಳನ್ನು ಎದುರಿಸಲು ಜೊತೆಯಾಗಿರುವ ಪಾತ್ರಧಾರಿಯೂ ಕೂಡ ಅವನೇ ಎನ್ನುವುದನ್ನು ಮರೆಯಬೇಡಿ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಬೇಡ. ಮೇಲೊಬ್ಬ ಇರುವವನು ನಿನ್ನನ್ನು ಕಾಯಲು. ನಿನ್ನ ಕೆಲಸಗಳನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ಕೂಡ ನಿನ್ನ ಒಳಿತಿಗಾಗಿಯೇ ಆಗುತ್ತಿರುತ್ತದೆ ಎನ್ನುವುದನ್ನು ಮರೆಯಬೇಡ. ಎಲ್ಲರದ್ದು ಕೇಳು, ಎಲ್ಲರಿಂದಲೂ ಕೂಡ ಕಲಿತುಕೋ, ಎಲ್ಲರಿಂದ ತಿಳಿ. ಏಕೆಂದರೆ ಎಲ್ಲರಿಗೂ ಕೂಡ ಎಲ್ಲವೂ ತಿಳಿದಿರುವುದಿಲ್ಲ, ಆದರೆ ಎಲ್ಲರಿಗೂ ಕೂಡ ಏನಾದರೂ ಒಂದು ತಿಳಿದೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಒಂದು ಕಲ್ಲು ಒಂದು ಬಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ, ಹೋಗಿ ದೈವತ್ವವನ್ನು ಪಡೆದುಕೊಳ್ಳುತ್ತದೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ ಅಲ್ಲವೇ? ವಿಪರ್ಯಾಸವಾದರೂ ಕೂಡ ಇದು ಸತ್ಯವಾಗಿರುವಂತಹ ಮಾತು. ಬದುಕು ನಿಧಾನವಾಗಿ ಪಾಠವನ್ನು ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವಂತಹ ಅಗತ್ಯವೇ ಇಲ್ಲ. ಏಕೆಂದರೆ ಎಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯ ಅಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಇನ್ನೂ ಸ್ವಲ್ಪ ಜನ ಇಷ್ಟಪಟ್ಟವರಂತೆ ನಟಿಸುತ್ತಾರೆ, ಇನ್ನೂ ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ತಮ್ಮನ್ನು ಬಳಸಿಕೊಳ್ಳುತ್ತಾರೆ. ಇಷ್ಟೇ ಈ ಜೀವನ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಅಪಾರವಾಗಿರುವಂತಹ ಪ್ರತಿಭೆ ಮತ್ತು ಶಕ್ತಿ ಎನ್ನುವುದು ಅಡಗಿರುತ್ತದೆ. ಅದನ್ನು ಹೊರತರುವ ನಾಯಕತ್ವ, ಮಾರ್ಗದರ್ಶನ ಮತ್ತು ಬೆಂಬಲ ಸಿಕ್ಕಾಗ ಆ ಸಾಮರ್ಥ್ಯವು ವಿಕಾಸಗೊಳ್ಳುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಈ ಪ್ರತಿಯೊಂದರಲ್ಲಿಯೂ ಕೂಡ ಸೌಂದರ್ಯವಿದೆ, ಗುರುತಿಸುವ ಕಣ್ಣು ಬೇಕು. ಪ್ರತಿಯೊಬ್ಬರಲ್ಲಿಯೂ ಕೂಡ ಸಾಮರ್ಥ್ಯವಿದೆ, ಹೊರಗೆ ತರಬಲ್ಲಂತಹ ಶಕ್ತಿ ಬೇಕಾಗುತ್ತದೆ ಅಷ್ಟೇ. ನಾವು ಬೇರೆಯವರ ಜೊತೆ ಎಂತಹ ಸಂಬಂಧವನ್ನು ಇಟ್ಟುಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ದುಃಖ ಹಾಗೂ ನೋವು ಎನ್ನುವುದು ನಿರ್ಧಾರ ಆಗುತ್ತದೆ. ಸಮಸ್ಯೆಗಳು ಎದುರಾಗುವಾಗ ವಾಸ್ತು ದೋಷ, ಗೃಹ ದೋಷ, ಪಿತೃದೋಷ, ಜಾತಕದಲ್ಲಿ ದೋಷ ಎಂದು ನಾನಾ ದೋಷಗಳನ್ನು ಹುಡುಕುವಂತಹ ಜನರು ದೋಷಗಳು ತಮ್ಮಲ್ಲೇ ಅಡಗಿವೆ ಎಂಬ ಸತ್ಯವನ್ನು ಮರೆತು ಬಿಡುತ್ತಾರೆ. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದರೆ ಅದು ಹೇಗೆ ಸಿಹಿ ಆಗುವುದಿಲ್ಲವೋ ಹಾಗೆಯೇ ನಮ್ಮ ಜೀವನದಲ್ಲಿ ಇರುವಂತಹ ಕೆಲವೊಂದು ಸಂಬಂಧಗಳಿಗೆ ನಾವು ಎಷ್ಟೇ ಗೌರವ ಮತ್ತು ಬೆಲೆಯನ್ನು ಕೊಟ್ಟರೂ ಕೂಡ ಅದು ಬೇವಿನಂತೆ ಸಿಹಿಯಾಗಿ ಆಗುವುದಕ್ಕೆ ಆದ್ಯತೆ. ಹಾಗೆಯೇ ಜೀವನದಲ್ಲಿ ಕೆಲವೊಬ್ಬರಿಗೆ ನಾವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ಅವರು ನಮ್ಮನ್ನು ಕೆಟ್ಟವರು ಅನ್ನುವಂತಹ ಚಾಳೆಯನ್ನು ಬಿಡುವುದೇ ಇಲ್ಲ. ಯಾರಿಗಾಗಿಯೂ ಕೂಡ ನೀವು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಒಬ್ಬಂಟಿಯಾಗಿ ಇದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹತೋಟಿ ಇರಲಿ. ಅದು ನಿಮ್ಮ ಮೆದುಳನ್ನು ಆರೋಗ್ಯವನ್ನಾಗಿ ಮಾಡುತ್ತದೆ. ಜನರ ನಡುವೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ನಿಮ್ಮ ಸಂಬಂಧವನ್ನು ಆರೋಗ್ಯವನ್ನಾಗಿ ಮಾಡುತ್ತದೆ. ಇಂತಹ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಿ. ನಿನ್ನನ್ನು ಟೀಕಿಸುವವರ ಜೊತೆ ವಾದಕ್ಕೆ ಇಳಿಯುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಸಾಧನೆಯ ಮೂಲಕವೇ ನೀನು ಅವರಿಗೆ ಉತ್ತರವನ್ನು ಕೊಡುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ನೀನು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು. ಟೀಕಿಸುವವರು, ವ್ಯಂಗ್ಯ ಮಾಡುವವರು, ಹೀಯಾಳಿಸುವವರು ನಮ್ಮ ಜೀವನದಲ್ಲಿ ಅಗತ್ಯವಾಗಿ ಇರಬೇಕು. ಕಾರಣ ಅವರಿಗಷ್ಟೇ ಗೊತ್ತು ನಮ್ಮ ಸಾಮರ್ಥ್ಯ. ನಮ್ಮನ್ನು ಸದಾ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುವಂತಹ ಕಾವಲುಗಾರರು ಅವರು ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಸಂತೋಷವು ನಿನಗೆ ದೋಣಿ ಕಟ್ಟಲು ಕಲಿಸುತ್ತದೆ ಮತ್ತು ದುಃಖವು ಈಜಲು ಕಲಿಸುತ್ತದೆ. ಎರಡೂ ನಿನ್ನ ಪರಮಾರ್ಥಕವಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ.
ನಿನ್ನ ಶತ್ರುಗಳನ್ನು ಯಾವಾಗಲೂ ಕೂಡ ಗೌರವದಿಂದ ನೋಡು, ಏಕೆಂದರೆ ಅವರಿಗೆ ಮಾತ್ರ ಗೊತ್ತು ನೀನು ಎಷ್ಟು ಒಳ್ಳೆಯ ವ್ಯಕ್ತಿ ಎಂದು. ಅವರು ನಿನ್ನ ಏಳಿಗೆಯನ್ನು ಸಹಿಸದೆ ನಿನ್ನನ್ನು ದೂಷಿಸುತ್ತಾರೆ ಅಷ್ಟೇ. ಎಂದಿಗೂ ಕೂಡ ಅವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರೇ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವಂತಹ ಛಲ ಹುಟ್ಟಬೇಕು. ಆ ರೀತಿಯಾಗಿ ನೀನು ಬೆಳೆದು ನಿಲ್ಲಬೇಕು. ಜೀವನವೇ ಹಾಗೆ, ಇಲ್ಲಿ ಅನಿರೀಕ್ಷಿತವಾದದ್ದು ಬರುತ್ತಾ ಇರುತ್ತದೆ. ಆ ಅನಿರೀಕ್ಷಿತವಾಗಿ ಬರುತ್ತಿರುವುದೆಲ್ಲವನ್ನ ನೀನು ಮೆಟ್ಟಿ ನಡೆದಾಗ ಮಾತ್ರ ಬದುಕಿನಲ್ಲಿ ನೀನು ಅಂದುಕೊಂಡಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ಯಾವ ಕೆಲಸದಿಂದ ನಮ್ಮ ಮನೆ ನಡೆಯುತ್ತಾ ಇರುತ್ತದೆಯೋ ಆ ಕೆಲಸವನ್ನು ಕುರಿತು ಎಂದಿಗೂ ಕೂಡ ನಾಚಿಕೆಯನ್ನು ಪಡುವುದಕ್ಕೆ ಹೋಗಬೇಡಿ. ಶ್ರಮದಿಂದ ಗಳಿಸಿರುವಂತಹ 1 ರೂಪಾಯಿ ಭ್ರಷ್ಟರಿಂದ ಗಳಿಸಿರುವಂತಹ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಮಿತಿ ಇಲ್ಲದೆ ಮೆರೆದವರನ್ನು ಗತಿಯಿಲ್ಲದೆ ಇರುವ ತರಹ ಮಾಡುವುದೇ ಕರ್ಮ. ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಇತಿಮಿತಿ ಎನ್ನುವುದು ಇರಲೇಬೇಕು. ನಾವು ಬಿದ್ದಾಗ ಜೊತೆಯಾಗಿ ಇದ್ದವರೆಲ್ಲರೂ ಕೂಡ ಎದ್ದು ಹೋಗುತ್ತಾರೆ. ಗೆದ್ದಾಗ ಅದೇ ಜನ ಎದ್ದು ಬಿದ್ದು ಓಡಿ ಬರುತ್ತಾರೆ. ಈ ಸತ್ಯ ಅರ್ಥವಾಗುವುದು ಬಿದ್ದಿದ್ದು ಗೆದ್ದವನಿಗೆ ಮಾತ್ರ ಎನ್ನುವುದನ್ನು ಮರೆಯಬೇಡಿ. ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಕೇವಲ ಒಂದೇ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿ ಆಗಿದ್ದರೆ ಅದನ್ನೆಲ್ಲವನ್ನೂ ಕೂಡ ನೀನು ನೋಡುತ್ತೀಯ ಎನ್ನುವುದನ್ನು ಮರೆಯಲೇಬೇಡ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕೂಡ ಕಸಿಯುವುದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಊರುವಾಗ ಯಾರಿಗೂ ಕೂಡ ಅನ್ಯಾಯವನ್ನು ಮಾಡಿಲ್ಲ ಎನ್ನುವ ನೆಮ್ಮದಿ ಎನ್ನುವುದು ಮನುಷ್ಯನಿಗೆ ಇರಬೇಕು. ಸಂಬಂಧವೆಂದರೆ ಸತ್ತಾಗ ಬಂದು ಅಳುವುದಲ್ಲ, ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸುವುದು. ಹಾಗೆಯೇ ಅವಶ್ಯಕತೆಗಳಿಗೆ ತಕ್ಕಂತೆ ಉಪಯೋಗಿಸಿಕೊಳ್ಳುವುದು ಅಲ್ಲ. ಎಂತಹ ಸಂದರ್ಭದಲ್ಲಿಯೂ ಕೂಡ ಜೊತೆಯಾಗಿ ನಿಲ್ಲುವುದೇ ನಿಜವಾದ ಸಂಬಂಧ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕೊಳಕು ಬಟ್ಟೆ ಧರಿಸಿ ಮನೆಯ ಹೊರಗೆ ಬರಲು ನಾಚಿಕೆ, ಆದರೆ ಕೊಳಕು ಮನಸ್ಸನ್ನು ಹೊತ್ತು ಊರಿಗೆಲ್ಲ ತಿರುಗಲು ಇಲ್ಲ ಅಂಜಿಕೆ. ಬದುಕು ಶಾಶ್ವತವಲ್ಲ ಎನ್ನುವುದನ್ನು ಅರಿತ ಮೇಲೆ ನಾವು ಹೀಗೇಕೆ ಬದುಕಬೇಕು? ಶ್ರಮಪಟ್ಟು ದುಡಿಯಬೇಕು. ಕೈಲಾದಷ್ಟು ಹರಿ ಸೇವೆ ಮಾಡುತ್ತಾ ಹರಿನಾಮವನ್ನು ಹರಿಜಪವನ್ನು ಜನರಿಗೆ ತಿಳಿಸುತ್ತಾ ಮುಂದುವರಿಯಬೇಕು. ಆಗ ನಿನಗೂ ಕೂಡ ಒಳ್ಳೆಯದು. ನಿನ್ನನ್ನು ನಂಬಿದ್ದಕ್ಕೆ, ನಿನ್ನನ್ನು ಆಶೀರ್ವಾದ ಮಾಡಿದ್ದಕ್ಕೆ ದೇವರಿಗೂ ಕೂಡ ಒಂದು ಆತ್ಮತೃಪ್ತಿ. ದಾನ ಮಾಡಿದ ಮೇಲೆ ಕೊಟ್ಟೆ ಎಂದು ಅನ್ನಬೇಡ. ತ್ಯಾಗ ಮಾಡಿದ ಮೇಲೆ ನಂದು ಎಂದು ಅನ್ನಬೇಡ. ಕರ್ಮ ನಿರಂತರ, ಪಾಪ ಮತ್ತು ಪುಣ್ಯ ದೈವದ ನಿರ್ಣಯ ಎನ್ನುವುದನ್ನು ಜೀವನದಲ್ಲಿ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಜೀವನದಲ್ಲಿ ನೀವಿಷ್ಟೇ ಸರಿ ಇದ್ದರೂ ಕೂಡ ನೋಡುವವರ ದೃಷ್ಟಿ ಸರಿ ಇಲ್ಲದೆ ಇದ್ದರೆ ನೀವು ಮಾಡಿದ್ದೆಲ್ಲವೂ ಕೂಡ ಅವರಿಗೆ, ಅವರ ಕಣ್ಣಿಗೆ ತಪ್ಪಾಗಿಯೇ ಕಾಣಿಸುತ್ತದೆ. ಜನರ ಬಗ್ಗೆ ಅಥವಾ ಜನರ ಮಾತಿನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆಯೋ ಎಂದು ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು, ನಿಮ್ಮ ದಿನವನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಯಾವಾಗಲೂ ಕೂಡ ವರ್ತಮಾನದಲ್ಲಿ ಜೀವಿಸುವುದನ್ನು ಮನುಷ್ಯನಾದವನು ನೋಡಬೇಕು. ದ್ವೇಷ ಎನ್ನುವುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷವನ್ನು ಮುಂದುವರಿಸಿದ್ದಷ್ಟು ಆ ಚೀಲ ಎನ್ನುವುದು ನಿಮ್ಮ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನಗಳವರೆಗೆ, ಎಷ್ಟು ತಿಂಗಳುಗಳವರೆಗೆ, ಎಷ್ಟು ವರ್ಷಗಳ ಕಾಲ ಹಾಗೆಯೇ ಭಾರವನ್ನು ಹೊತ್ತೇ ತಿರುಗುತ್ತೀರಿ? ಅದನ್ನು ಕೆಳಗೆ ಇಳಿಸಿ ಮಿತ್ರತ್ವದ ಕೈಯನ್ನು ಚಾಚುಬಿಡಿ. ಆಗ ಬದುಕಿನ ಬಂಡಿ ಎನ್ನುವುದು ಸುಲಭವಾಗಿ ನೀವು ಏರುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಬರುವ ಎಲ್ಲ ನೋವಿನಲ್ಲಿಯೂ ಕೂಡ ಜೊತೆಯಾಗಿ ಇರುತ್ತೇವೆ ಎಂದು ಹೇಳುವವರಿಗಿಂತ ನೋವೇ ಬಾರದ ಹಾಗೆ ನೋಡಿಕೊಳ್ಳುತ್ತೇನೆ ಎನ್ನುವ ಜೊತೆಗಾರ ಇರಬೇಕಂತೆ.
ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ನಾವು ಯಾವ ರೀತಿಯಾಗಿ ಪಾದರಕ್ಷೆಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯುತ್ತೇವೆಯೋ ಅದೇ ಈ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿ ಅಂತಹ ವ್ಯಕ್ತಿಗಳನ್ನು ಬಿಟ್ಟು ನಡೆಯುವುದನ್ನು ಕಲಿಯಬೇಕು. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲುವನ್ನು ಸಾಧಿಸಬಹುದು, ಆದರೆ ಕರ್ಮ ಎನ್ನುವುದು ಎದುರಾಗುವ ವೇಳೆಗೆ ಧರ್ಮ ಅವನನ್ನು ಸುಡುವುದಕ್ಕೆ ಪ್ರಾರಂಭಿಸುತ್ತದೆ. ಅವನ ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಕರ್ಮ ಎನ್ನುವುದು ಹೇಳುತ್ತದೆ, ಕಣ್ಣೀರು ಯಾವಾಗಲೂ ಕೂಡ ನಿಮ್ಮ ನಿಷ್ಠೆಯ ಕೊನೆಯ ಕೊಡುಗೆಯಾಗಿದೆ. ವೈರಿಯನ್ನ ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾಗಿರುವಂತಹ ಅವಶ್ಯಕತೆಯೇ ಇಲ್ಲ, ಅಗತ್ಯವಿಲ್ಲ. ನಾವು ನಮ್ಮ ತಲೆಯಿಂದ ಅವರನ್ನು ತೆಗೆದರೆ ಸಾಕಾಗುತ್ತದೆ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಒಳ್ಳೆಯದೇ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಯಾವಾಗಲೂ ಕೂಡ ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಇತಿಹಾಸ ಹೇಳುತ್ತದೆ, ನಿನ್ನ ಸಂತೋಷವಿತ್ತು ಇಂದು. ವಿಜ್ಞಾನ ಹೇಳುತ್ತದೆ, ನಾಳೆ ಸಂತೋಷ ಇರುತ್ತದೆ ಎಂದು. ಆದರೆ ಧರ್ಮ ಎನ್ನುವುದು ಹೇಳುತ್ತದೆ, ಮನಸ್ಸು ಸತ್ಯವಾಗಿ ಇದ್ದರೆ ಮತ್ತು ಹೃದಯ ಎನ್ನುವುದು ಒಳ್ಳೆಯದಾಗಿ ಇದ್ದರೆ ಪ್ರತಿದಿನವೂ ಕೂಡ ಸಂತೋಷಮಯವಾಗಿಯೇ ಇರುತ್ತದೆ ಎಂದು. ಕಾಮ, ಕ್ರೋಧ ಮತ್ತು ದುರಾಸೆಗಳು ಇವೆಲ್ಲ ದುಷ್ಟ ಶಕ್ತಿಗಳು ಇದ್ದ ಹಾಗೆ. ಇದರಿಂದ ಒಬ್ಬ ವ್ಯಕ್ತಿಯು ಯಾವಾಗಲೂ ಕೂಡ ಚಿಂತನಾಜನಕವಾಗಿಯೇ ಇರುತ್ತಾನೆ. ಇವುಗಳನ್ನು ಆದಷ್ಟು ಬೇಗ ಬಿಟ್ಟು ಬಿಡಿ, ಆಗ ಮಾತ್ರ ಜೀವನದಲ್ಲಿ ಶಾಂತಿ ಎನ್ನುವುದು ನೆಲೆಸುತ್ತದೆ. ಶ್ರೀಮದ್ ಭಗವದ್ಗೀತೆಯನ್ನು ನೀವು ಪಠನೆ ಮಾಡುವುದನ್ನು ಕಲಿತುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಾಬೀತುಪಡಿಸಬೇಕು ಅನ್ನುವುದು ಪ್ರೇಮ ಅಲ್ಲವೇ ಅಲ್ಲ, ಮನಸ್ಥಿತಿ. ಅರ್ಥ ಮಾಡಿಕೊಳ್ಳದೆ ಇದ್ದರೆ ಸ್ನೇಹ ಅಲ್ಲವೇ ಅಲ್ಲ. ಕಷ್ಟಕ್ಕೆ ಬರದೇ ಇದ್ದವರು ಸಂಬಂಧಿಕರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ಮೂರನ್ನು ಅರಿತವರು ಮಾತ್ರ ಜನಸಾಮಾನ್ಯರ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದೇ ಇದ್ದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೆ ಅವರ ಹೆಸರನ್ನು ಉಚ್ಚರಿಸುತ್ತಾ ಇರು. ಏಕೆಂದರೆ ಹರೇ ಕೃಷ್ಣ ಹರೇ ರಾಮ ಮಂತ್ರವು ಗೆಲುವಿನ ಕೀಲಿ ಕೈ ಆಗಿದೆ ಎನ್ನುವುದನ್ನು ಮರೆಯಬೇಡ. ಮಂತ್ರವನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಪಠನೆ ಮಾಡುವುದನ್ನು ಕಲಿತುಕೋ. ಚಿಂತನೆ ಮಾಡುವುದು ಎಂದರೆ ದೇವರ ವ್ಯವಸ್ಥೆಗಳ ಬಗ್ಗೆ ಅನುಮಾನ ಪಟ್ಟಂತೆಯೇ ಆಗುವುದು. ಚಿಂತೆ ಬೇಡ, ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಕೇವಲ ನಂಬಿಕೆಯನ್ನು ಇಡುವುದನ್ನು ಮಾತ್ರ ಕಲಿತುಕೋ. ಯಾವುದೇ ಸಂಬಂಧಗಳು ಒಬ್ಬರ ಸ್ವಂತ ಇಚ್ಛೆಯಂತೆ ರೂಪುಗೊಳ್ಳುವುದೇ ಇಲ್ಲ. ಏಕೆಂದರೆ ಒಬ್ಬರು ಯಾವಾಗ, ಎಲ್ಲಿ ಮತ್ತು ಯಾರೊಂದಿಗೆ ಭೇಟಿ ಆಗಬೇಕು ಎನ್ನುವುದನ್ನು ದೇವರು ಈ ಮೊದಲೇ ನಿರ್ಣಯವನ್ನು ಮಾಡಿರುತ್ತಾನೆ. ನಾವು ದೇವರಿಗೆ ಮೊದಲ ಸ್ಥಾನವನ್ನು ನೀಡಿದಾಗ ಉಳಿಕಿದ್ದೆಲ್ಲವೂ ಕೂಡ ಸ್ವಯಂಚಾಲಿತವಾಗಿ ಅದರ ಸರಿಯಾದ ಸ್ಥಾನದಲ್ಲಿಯೇ ಇರುತ್ತದೆ. ನಾಲಿಗೆಯ ಮೇಲಿನ ಗಾಯವು ಬೇಗನೆ ಗುಣವಾಗುತ್ತದೆ ಎಂದು ವಿಜ್ಞಾನಿ ಹೇಳುತ್ತದೆ, ಮತ್ತು ನಾಲಿಗೆಯಿಂದ ಉಂಟಾದ ಗಾಯವು ಎಂದಿಗೂ ಕೂಡ ಗುಣವಾಗುವುದಿಲ್ಲ ಎಂದು ಜ್ಞಾನ ಎನ್ನುವುದು ಹೇಳುತ್ತದೆ. ಜೀವನವೇ ಹಾಗೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಬಡತನ ಎನ್ನುವುದು ಉಳಿಯುವುದಿಲ್ಲ. ಧರ್ಮ ಮಾಡುವುದರಿಂದ ಪಾಪ ಎನ್ನುವುದು ಇಲ್ಲ. ಮೌನವಾಗಿ ಇರುವುದನ್ನು ಸಂಘರ್ಷಕ್ಕೆ ಕಾರಣವೇ ಆಗುವುದಿಲ್ಲ. ಯಾವಾಗಲೂ ಕೂಡ ಜೀವನದಲ್ಲಿ ನಾವು ಮೌನವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಎಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಮಾತನಾಡಬೇಕೋ ಅಲ್ಲಿ ಆವಾಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಮಾತ್ರ ಮನುಷ್ಯನಾದವನು ಮಾತನಾಡುವುದನ್ನು ಕಲಿಯಬೇಕು. ಒಂದು ಜೀವಿಯು ಯಾವುದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಿದಾಗ ಅದು ಆ ವಸ್ತುವಿನ ಕಡೆಗೆ ಹರಿಯಲು ಪ್ರಾರಂಭಿಸುತ್ತದೆ. ಜೀವನವೇ ಹಾಗೆ. ನಾವು ದೇವರ ಕಡೆಗೆ ನಡೆಯಬಾರದು ಎಂದು ಭಾವಿಸುವ ಜೀವಿಗಳು ಅವರು ತಪ್ಪಾಗಿ ಯೋಚಿಸುತ್ತಿದ್ದಾರೆ. ನಾವು ಹೇಗಿದ್ದರೂ ಕೂಡ ನಡೆಯಲೇಬೇಕು ಎಂದು ನಾವು ನಡೆಯುತ್ತಾ ಇರುತ್ತೇವೆಯೋ ಆಗ ಹಲವು ಜನರಿಂದ ನಾವು ಪ್ರಶಂಸೆಗೆ ಒಳಗಾಗುತ್ತೇವೆ. ಶ್ರೀಮದ್ ಭಗವದ್ಗೀತೆಯನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಪಠನೆ ಮಾಡುವುದನ್ನು ಕಲಿತುಕೊಳ್ಳಿ. ಮೋಕ್ಷ ಪಡೆದ ನಂತರವೂ ಆತ್ಮವು ಆಚರಣೆಗಳನ್ನು ಮಾಡಿದರೆ ಆತ್ಮವು ದಾರಿ ತಪ್ಪಿದೆಯಂತೆ ಆಗುವುದು. ಸಮಾಜಕ್ಕೆ ನಿರ್ದೇಶನ ತೋರಿಸಲು ಅದನ್ನು ಮಾಡಲಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು.
ಮಾಡಿಕೊಳ್ಳಬೇಕು. ಶ್ರೀಮದ್ ಭಗವದ್ಗೀತೆಯ ಪ್ರಕಾರ ಒಬ್ಬ ಜೀವಿಗೆ ಸುಲಭವಾಗಿ ಲಭ್ಯವಾಗುವ ವಸ್ತುಗಳ ಮಹತ್ವ ಅರ್ಥವಾಗುವುದೇ ಇಲ್ಲ. ಆಗಾಗ್ಗೆ ಸಮಯ, ಜನರು ಮತ್ತು ಸಂಬಂಧಗಳನ್ನು ಕಳೆದುಕೊಂಡ ನಂತರ ಅವುಗಳ ಮೌಲ್ಯ ಏನು ಎನ್ನುವುದು ಅರಿವಿಗೆ ಬರುವುದಕ್ಕೆ ಸಾಧ್ಯವಾದೀತು. ಜನರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುವ ಮೊದಲು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸುವಂತೆಯೇ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ಮಾತನಾಡುವ ಮೊದಲು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಇಲ್ಲದೆ ಇದ್ದರೆ ಒಬ್ಬರು ನಕಲಿ ಗುರುವಿನಿಂದ ಸಿಕ್ಕಾಕಿಕೊಳ್ಳುತ್ತಾರೆ ಮತ್ತು ಜೀವನ ವ್ಯರ್ಥವಾಗುತ್ತದೆ. ಇದನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಆತ್ಮವು ಅದರೊಳಗೆ ಇರುವವರೆಗೂ ಕೂಡ ದೇಹವು ಹೇಗೆ ಶಕ್ತಿಯಾಗಿ ಇರುವುದಿಲ್ಲವೋ ಹಾಗೆಯೇ ಆತ್ಮವು ದೇವರನ್ನು ತೊರೆದ ನಂತರ ದೇಹವು ನಶ್ವರವಾಗುತ್ತದೆ. ಅದೇ ರೀತಿ ಪರಮಾತ್ಮನು ಈ ಪ್ರಕೃತಿಯಲ್ಲಿ ಮತ್ತು ಎಲ್ಲ ದೇವರು ಮತ್ತು ದೇವತೆಗಳಲ್ಲಿಯೂ ಕೂಡ ಇರುತ್ತಾನೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಹುಟ್ಟದ, ಸಾಯದ ಮತ್ತು ಪ್ರತಿಯೊಂದು ಕಣದಲ್ಲಿಯೂ ಕೂಡ ಇರುವ ಆ ಅಂಶವು ಶ್ರೀಕೃಷ್ಣನಲ್ಲಿಯೂ ಕೂಡ ಇದೆ. ಅದು ಶ್ರೀರಾಮನ ಒಳಗೂ ಕೂಡ ಇದೆ. ಅದು ಎಲ್ಲ ಜೀವಿಗಳಲ್ಲಿಯೂ ಕೂಡ ಇದೆ. ಜೀವಿಯು ಅದನ್ನು ಅನುಭವಿಸಲೇಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಿರೂಪಕ ಅಥವಾ ಗುರು ಮೇಲಕ್ಕೆ ಬೆರಳು ತೋರಿಸಿ ಹೇಳುತ್ತಾನೆ, ದೇವರು ಮೇಲೆ ಕಾಣುವನು. ಆದರೆ ಸಂತರು ಮತ್ತು ಸಮರ್ಥರು ಗುರುಗಳು, ದೇವರು ನಿಮ್ಮೊಳಗೆ ಕಾಣುವನು ಎಂದು ಹೇಳುತ್ತಾರೆ. ಜೀವನದಲ್ಲಿ ನೀವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತೀರೋ ಅದು ನಿಮ್ಮ ತಿಳುವಳಿಕೆಗೆ ಬಿಟ್ಟಿರುವ ವಿಚಾರ. ಪ್ರಕೃತಿಯು ಎಲ್ಲ ಜೀವಿಗಳನ್ನಿಯೂ ಕೂಡ ತನ್ನ ಸ್ವಇಚ್ಛೆಯನ್ನು ನಿಯಂತ್ರಿಸುತ್ತದೆ. ಯಾರಾದರೂ ಪ್ರಕೃತಿಯನ್ನು ಹಾಳು ಮಾಡಿದರೆ ಆ ಜೀವಿಯು ಪ್ರಕೃತಿಯಿಂದಲೇ ನಾಶವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.